ಬಾ ಬಾರೇ ಅಪ್ಪ ಸ್ವಿಮ್ಮಿಂಗಿಗೆ ಬಂದಿ ಹೋಗೋ ಯುಕ್ತ ಕದ ಹೋಗಿದ್ದೆ ಸ್ವಿಮ್ಮಿಂಗಿಗೆ ಗೊತ್ತಾನೆ ಅದೇ ಹೋಗ್ತು ಅಪ್ಪ ಸ್ವಿಮ್ಮಿಂಗಿಗೆ ಬಂದ ಗೊತ್ತಿದ್ದಮ್ಮ ಮ್ಯಾಚಿಂಗ್ ಹೌದಮ್ಮ ಸ್ಕೂಲಿಗೆ ಹೋಗಿದ್ದೆ ಅಪ್ಪ ಸ್ವಿಮ್ಮಿಂಗಿಗೆ ಬಂದ ಚಪ್ಪಲ್ ಅಂತ ಕಲ್ಲೇ ಬಿಟ್ಟಿಕೊಂಡೆ ಸೊಕ್ಕೋದಕ್ಕೆ ಯಾಕಂದ್ರೆ ಅದೇಂತದ್ದು ನೀನೇ ಕಲರ್ ಮಾಡಿದ್ದು ಲಾಲಿಪಾಪ್ ಹಲೋ ನೀನೇ ಕಲರ್ ಮಾಡಿದ್ಯಾ ಕೇಳಿಸ್ತಾ ಇದೆಯಾ ಸೂಪರ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದೀವಿ, ವಾಟರ್ ಟ್ಯಾಂಕು. ಅಲ್ಲಿ ಒಂದು ಬರ್ಡ್ ಸತ್ತು ಬಿದ್ದೋಗಿತ್ತು, ಅದನ್ನು ತೆಗೆದುಹಾಕಿ ಹದ್ದು ಬಂದು ತೊಗೊಂಡು ಹೋಗಿದ್ದು ಆಯಿತು. ಟ್ಯಾಂಕಿನ ಕ್ಯಾಪು ಗಾಳಿಗೆ ಹಾರಿಸ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಒಂದು ಹಕ್ಕಿ ಸತ್ತು ಬಿದ್ದಿತ್ತು, ನೀರೆಲ್ಲ ಸ್ಮೆಲ್ ಬರ್ತಾಯಿತ್ತು. ಸೊ ಫುಲ್ ಟ್ಯಾಂಕನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ದೀಪಕ್ ಅವರು ಟ್ಯಾಂಕ್ ಒಳಗಡೆ ಇದ್ದಾರೆ. ಒಳಗಡೆ ಯಾರಿದ್ದಾರೆ ನೋಡಿ. ಗಲೀಜ್ ಆಜಷ್ಟು ಚೆಕ್ ಮಾಡೋ ಎಲ್ಲ ಸೋಪಿನ ನೀರು ಅದು ಇದೆಲ್ಲ ಹಾಕಿ ಸೋಪ್ ನೀರು ಹಾಕಿ ಸೋಡಿಯಂ ಪೊಟ್ಯಾಷಿಯಂ ಹಾಕಬೇಕು. ನಾವು ಹಾಕಾಜಿಲ್ಲ, ಸೊ ಹಾಕಿ ಎಲ್ಲದನ್ನು ಕ್ಲೀನ್ ಮಾಡ್ತಿದ್ವಿ. ನೋಡಿ ಈಗ ಒಳ್ಳೆ ಕ್ಲೀನ್ ಆಗಿ ಇಷ್ಟು ಕ್ಲೀನ್ ಮಾಡಿದ್ದೀನಿ ಆಯ್ತಾ. ಈಗ ಮತ್ತೆ ಈಗ ಏನು ಮಾಡ್ತಾ ಇದ್ದೀನಿ, ಪೊಟ್ಯಾಷಿಯಂ ಪರಮಾಂಗನೇಟನ್ನು ಇದಕ್ಕೆ ಹಾಕ್ಬಿಟ್ಟು ಟ್ಯಾಂಕ್ಸ್ ಫೋಕಸ್ ಆಗಲ್ಲ, ಇದಕ್ಕೆ ಹಾಕಿ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ಸೊ ಎಲ್ಲ ಪೈಪ್ಗಳಿಗೆ ಹೋಗೋಕೆ ಮಾಡ್ತೀನಿ. ಯಾಕಂದರೆ ಎಲ್ಲ ಪೈಪ್ ಗಲೀಜಾಗಿದೆಯಲ್ವಾ, ಸೊ ಪೈಪ್ಗಳಿಗೆ ಹೋಗಬೇಕು. ಒಂದು ಸ್ವಲ್ಪ ಮಟ್ಟಿಗೆ ಹಾಕಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಪೊಟ್ಯಾಷಿಯಂ ಪರಮಾಂಗ ಇಷ್ಟೆಲ್ಲ ಹಾಕಿದ್ರೆ ಹೆಚ್ಚಾಗ್ಬಿಡುತ್ತೆ. ಇದನ್ನು ಹಾಕಿ ಇದು ಈಗ ಬಾವಿಗೆ ಹಾಕಿದರೆ 1 ಡೇ ಬಿಡಬೇಕು ಅಂತ ಹೇಳ್ತಾರೆ. ಸೊ ನಾನು ಟ್ಯಾಂಕಿಗೆ ಸ್ವಲ್ಪ ಹಾಕಿ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಒಂದ್ಸಲ. ಹಾಗೆ ಒಂದಷ್ಟು ಹಣ್ಣು ತರಕಾರಿ ಎಲ್ಲ ತೊಗೊಳೋದಿತ್ತು. ನಮ್ಮ ಅಂಗಡಿ ಬಂದಿದ್ವಿ, ಅಶ್ವಿನಿ ಸರ್ಕಲಲ್ಲಿದೆ ಇದು. ಹಾಗೆ ಯುಕ್ತಳಿ ಕೂಡ ಜ್ವರ ಆಗಿತ್ತು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. ಅವಳಿಗೂ ಕೂಡ ಫುಡ್ ಪಾಯ್ಸನ್ ಆಗಿದೆ. ಸೊ ಅವಳಿಗೂ ಆರಾಮಿಲ್ದಿರೋದ್ರಿಂದ ಲಾಗನ್ನೆಲ್ಲ ಮಾಡ್ತಾಯಿಲ್ಲ, ನಾನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ದೀಪಕ್ ಅವರಿಗೂ ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಶೂಟ್ ಇದೆ, ಜೊತೆಗೆ ಸೊಂಟ ನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವರಿಗೆ. ಸ್ವಿಮ್ಮಿಂಗ್ ಎಲ್ಲ ಬಿಟ್ಟು ಸುಮಾರು ತಿಂಗಳುಗಟ್ಟಲೆನೇ ಆಗಿತ್ತು, ಇವಾಗ ಮತ್ತೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೇನು ಸೊಂಟ ನೋವು ಕೂಡ ಸ್ಟಾರ್ಟ್ ಆಗಿದೆ ಮತ್ತೆ. ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕಹಿ ಜೀರಿಗೆಯನ್ನು ಕುದಿಸ್ಕೊಂಡು ಕುಡಿತಾ ಇದ್ವಿ. ಕಾಯಿ ಜೀರಿಗೆ ಕಹಿ ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ. ಜೊತೆಗೆ ಬೆಳಗ್ಗೆ ದೋಸೆ ತಿನ್ನೋಕ್ಕೆ ಒಂದು ದೋಸೆಗೆ ಹಚ್ಚೋಗ್ಬೇಕು ಅಂತ ಕಾಯಿ ತುರಿ, ಈರುಳ್ಳಿ ಮತ್ತು ಅದಕ್ಕೊಂದು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿ ಹಚ್ಚೋಗ್ಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ, ಒಣಮೆಣಸು, ಉದ್ದಿನಬೇಳೆ, ಎಳ್ಳು, ಇಂಗು ಮತ್ತು ಅರಿಶಿನ ಎಲ್ಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕೋದು. ಕಾಯಿ ತುರಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದಕ್ಕೆ ಈ ಒಗ್ಗರಣೆನ ಹಾಕಿಬಿಟ್ಟು ಉಪ್ಪು, ಸಕ್ಕರೆ, ಹುಳಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಇದು ದೋಸೆಗೆ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಚಟ್ನಿ, ಪಲ್ಯ, ಆಮೇಲೆ ಸಾಂಬಾರೆಲ್ಲ ಮಾಡೋಕ್ಕಾಗಿಲ್ಲ ಅಥವಾ ಸಾಂಬಾರೆಲ್ಲ ತಿಂದು ಬೋರ್ ಆಗಿದೆ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ. ಸ್ವಲ್ಪ ಖಾರ ಬೇಕು ಅಂದರೆ ಒಣಮೆಣಸು ಹಾಕಿರ್ತೀವಲ್ಲ, ಅದನ್ನು ಸ್ವಲ್ಪ ಆರಿದ ಮೇಲೆ ಗರಿಯಾಗಿರುತ್ತೆ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು, ಆವಾಗ ಖಾರ ಆಗುತ್ತೆ. ಖಾರ ಬೇಡ ಅಂದರೆ ಅದನ್ನು ಹಾಗೆ ಎತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಆಯಿತು. ಉಪ್ಪು, ಹುಳಿ, ಖಾರ ಜೊತೆಗೆ ಸ್ವೀಟ್ ಕೂಡ ಇರುತ್ತೆ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದರೆ ದೋಸೆಗೆ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಚಪಾತಿ, ದೋಸೆ ಇದಕ್ಕೆಲ್ಲ ಹಚ್ಕೊಂಡು ತಿನ್ಬೋದು. ದೋಸೆ ಬೇಕತ್ತಳ್ಳೆವಾ? ಎಂಥದ್ದು ದೋಸೆ ತಿಂತಿಲ್ಯಾ? ದೋಸೆ ತಿಂತಿಲ್ಲೇನೆ? ಬಳ್ಳು ನೋಡಿ, ಇವಳಿಗೆ ಈ ಕಂಡಿ ಮೂಲಕ ತಿನ್ಸಲಾಗುವುದು. ಸಾಕಿದ್ದಾರ ಪೇಟೆಯಿಂದ ಬರುವಾಗ ಬಾತುಕೋಳಿಗಳು ನೋಡಿದ್ವಿ, ಯುಕ್ತಳಿ ತೋರಿಸೋಣ ಅಂತ ನಿಲ್ಲಿಸಿದ್ವಿ. ಆಮೇಲೆ ಹಿಂದಿನ ಹಣ್ಣು ತರಕಾರಿ ಎಲ್ಲ ತೊಗೊಬಂದಿದ್ವಲ್ಲ, ಅದೆಲ್ಲ ವಾಶ್ ಮಾಡ್ತಾಯಿದ್ದೀವಿ. ತಿಂಡಿ ಎಲ್ಲ ತಿಂದಿದೆ ಆದಮೇಲೆ ಯುಕ್ತ ಬೇಬಿ ಎಷ್ಟೊತ್ತಿಗೆ ಬೇಕಾದರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಹಣ್ಣನ್ನೆಲ್ಲ ವಾಶ್ ಮಾಡಿ ಇಡ್ತಾಯಿದ್ದೀನಿ.
ಬೆಕ್ಕಣ್ಣ ಒಂದು ಬೆಕ್ಕಣ್ಣ ಬೆಕ್ಕಣ್ಣ ಯಾಕೆ ಬಂದು ವಾಶ್ ಮಾಡಿಬಿಟ್ಟು ಒಂದು ಎಲ್ಲ ಹಾಕಿರ್ತೀನಿ ಫ್ರಿಜ್ಜಲ್ಲಿ ಫ್ರೆಶ್ ಇರುತ್ತೆ ಅಂತ. ವಾಶ್ ಮಾಡಿದ ನಂತರ ಎಲ್ಲವೂ ಕೂಡ ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕಿ ಕವರಲ್ಲಿ ಹಾಕಿ ಇಡ್ತೀನಿ. ಈಸಿ ಆಗುತ್ತೆ ತೊಗೊಂಡು ಪದಾರ್ಥ ಮಾಡೋಕ್ಕೂ. ಆಮೇಲೆ ಯುಕ್ತಳಿಯೂ ಕೂಡ ಅಷ್ಟೇ, ಅವಳು ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡ್ತಾನೆ ಇರ್ತಾಳೆ. ಅವಳಿಗೆ ಬೇಕಾಗಿರೋದು ತೆಕ್ಕೊಂಡು ತಿಂತಾಳೆ. ಹಾಗೆ ಒಂದಷ್ಟು ಕ್ಲೀನಿಂಗು, ಮನೆ ಕೆಲಸ ಎಲ್ಲ ಮುಗಿದ ತಕ್ಷಣ ಸ್ನಾನ ಆದ ನಂತರ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ತೊಗೊಬಂದಿದ್ದು ನಾನು, ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ. ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡು ಕಾಯಿ ತುರಿ, ಉಪ್ಪು, ಆಮೇಲೆ ಸ್ವಲ್ಪ ಹಸಿಮೆಣಸು, ಸಣ್ಣ ಮೆಣಸು, ಹಿಂಗು ಹಾಕಿ ರುಬ್ಬಿದ್ರಾಯಿತು. ಆಮೇಲೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರಾಯಿತು. ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಕೋಬೋದು. ಇಷ್ಟೇ ಇವತ್ತಿನ ವ್ಲಾಗು. ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.